ಒಂದೂರಲ್ಲಿ ಒಬ್ಬ ಅಣ್ಣ ಇದ್ನಂತೆ. ಆ ಅಣ್ಣಂಗೆ ಅವರಮ್ಮ ತೀರ್ಕೊಬಿಟ್ರಂತೆ, ದೇವ್ರ ಹತ್ರ ಹೋಗ್ಬಿಟ್ರಂತೆ. ಅಪ್ಪನೇ ತುಂಬ ಪ್ರೀತಿಯಿಂದ ಸಾಕ್ತಾ ಇದ್ರಂತೆ ಬಂಗಾರ. ಅವನು ಚೆನ್ನಾಗಿ ಓದಲಿ ಅಂತ ಒಂದೊಳ್ಳೆ ಸ್ಕೂಲಿಗೆ ಸೇರಿಸಿದ್ರಂತೆ. ಅಣ್ಣನೂ ಟೀಚರ್ ಹೇಳೋ ಪಾಠ ಎಲ್ಲ ಚೆನ್ನಾಗಿ ಕಲಿತಾ ಇದ್ನಂತೆ ದಿನ ದಿನ. ಆದರೆ ಸಡನ್ನಾಗಿ ಅವ್ರ ಅಪ್ಪಂಗೆ ತುಂಬ ಹುಷಾರಿಲ್ದಂಗೆ ಆಗ್ಬಿಡ್ತಂತೆ ಪಾಪು. ಮನೇಲಿ ಅವರಮ್ಮ ಇಲ್ಲ ಅಲ್ಲ ನೋಡ್ಕೊಳಕ್ಕೆ, ಅಪ್ಪನ ನೋಡ್ಕೊಳಕ್ಕೆ. ಅದಕ್ಕೆ ಅಣ್ಣನೇ ಸ್ಕೂಲಿಗೆ ಹೋಗ್ದಂಗೆ ಅವರಪ್ಪ ಹುಷಾರಾಗೋವರೆಗೂ ಅವರಪ್ಪನ ಆರೈಕೆ ಮಾಡಿದ್ನಂತೆ. ಅವರಪ್ಪಂಗೆ ಔಷಧಿ ಕುಡಿಸೋದು, ಊಟ ಮಾಡಿಕೊಡೋದೆಲ್ಲ ಮಾಡಿದ್ನಂತೆ. ಆಮೇಲೆ ಅವರಪ್ಪ ಹುಷಾರಾದ್ಮೇಲೆ ಸ್ಕೂಲಿಗೆ ಹೋದ್ನಂತೆ. ಅವಾಗ ಫ್ರೆಂಡ್ಸ್ ಹತ್ರ ಕೇಳಿದ್ನಂತೆ, ಇಷ್ಟು ದಿನ ಏನು ಪಾಠ ಮಾಡಿದ್ರು ನಂಗೆ ಸ್ವಲ್ಪ ಕೊಡಿ, ಹೇಳ್ಕೊಡಿ ಅಂತ. ಅವ್ರು ಯಾರೂ ಇವ್ನಿಗೆ ಹೇಳ್ಕೊಡ್ಲೇ ಇಲ್ವಂತೆ ಬಂಗಾರ. ಅವನಿಗೆ ಅದೆಲ್ಲ ಗೊತ್ತಾಗಿಲ್ಲ ಅಲ್ಲ, ರಜಾ ಹಾಕಿದ್ದಾಗ ಏನೇನು ಪಾಠ ಮಾಡಿದ್ರು ಅಂತ. ಎಕ್ಸಾಮಲ್ಲಿ ಅದ್ರ ಬಗ್ಗೆ ಬಂದಿದ್ದ ಕ್ವಶನಿಗೆಲ್ಲ ಅವ್ನು ಆನ್ಸರೇ ಮಾಡಲಿಲ್ವಂತೆ. ಆಮೇಲೆ ರಿಸಲ್ಟ್ಸ್ ಬಂತಂತೆ. ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ಅವ್ರ ಅಪ್ಪಂಗೆ ತೋರಿಸಿದ್ನಂತೆ. ಅವ್ನು ಎದುರುಕೊಡ್ಲಿಲ್ವಂತೆ, ನಂಗೆ ಕಡಿಮೆ ಮಾರ್ಕ್ಸ್ ಬಂದಿದೆಯಲ್ಲ, ಅಪ್ಪ ಬೈದ್ಬಿಡ್ತಾರೆ, ಅಪ್ಪಂಗೆ ತೋರಿಸ್ಬಾರ್ದು ಅಂತ ಎಲ್ಲ ಭಯಪಡ್ದೆ. ತೊಗೊಂಡೋಗಿ ತೋರಿಸಿದ್ನಂತೆ. ಅವ್ರ ಅಪ್ಪಂಗೆ ಶಾಕ್ ಆಯ್ತಂತೆ. ಇಷ್ಟು ದಿನ ನನ್ನ ಮಗ ಇಷ್ಟು ಚೆನ್ನಾಗಿ ಓದ್ತಿದ್ದವನು ಯಾಕೆ ಇದ್ಕಿದ್ದಂಗೆ ಇಷ್ಟು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾನೆ ಅಂತ ಪಾಪ ಅವನ ಮಗನ ಹತ್ರ ಕೇಳಿದ್ನಂತೆ. ಯಾಕೆ ಮಗನೇ, ಯಾಕಾಯ್ತು ಕಡಿಮೆ ಮಾರ್ಕ್ಸ್ ಆಯಿತು, ಏನು ಕಷ್ಟ ಆಯಿತು ಅಂತ. ಅದಕ್ಕೆ ಅವನು ಹೇಳಿದ್ನಂತೆ, ಹಿಂಗೆ ಆಯ್ತಪ್ಪ, ನನಗೆ ಯಾರೂ ನೋಟ್ಸ್ ಕೊಡಲಿಲ್ಲ, ನಂಗೆ ಅದು ಪಾಠ ಅರ್ಥ ಆಗಿರಲಿಲ್ಲ, ಓದಿರಲಿಲ್ಲ, ಕ್ಲಾಸ್ಗೆ ಹೋಗಿರ್ಲಿಲ್ವಲ್ಲ ಅದಕ್ಕೆ ಅಂತ. ಅದಕ್ಕೆ ಅವರಪ್ಪ ಹೇಳಿದ್ನಂತೆ, ನೀನು ನಿಮ್ಮ ಟೀಚರ್ ಹತ್ರನೇ ಕೇಳ್ಬೋದಿತ್ತಲ್ವ, ಅವರೇ ಹೇಳ್ಕೊಡ್ತಾಯಿದ್ರು. ಅವ್ರು ಹೇಳ್ಕೊಟ್ಟಿಲ್ಲ ಅಂದರೆ ನೀನು ನಂಗೆ ಹೇಳಿದರೆ ನಾನು ಬಂದು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಅವ್ನಿಗೆ ಇನ್ನೊಮ್ಮೆ ಹೇಳ್ಕೊಡಿ, ಅದು ಅವನಿಗೆ ಹಿಂಗೆ ರಜಾ ಹಾಕಿದ್ನಲ್ವ ಅಂತ ಹೇಳಿದ್ರಂತೆ. ಅದಕ್ಕೆ ಅವರ ಅಪ್ಪ ಅವ್ನಿಗೆ ಮಾಡ್ಬೋದಿತ್ತು ಅಪ್ಪ, ನಾನು ಮಾಡಲಿಲ್ಲ, ತಪ್ಪಾಯಿತು ಅಂತ ಹೇಳಿದ್ನಂತೆ. ನೆಕ್ಸ್ಟ್ ಟೈಮು ಆ ಥರ ಆದಾಗ ನೀನು ಮಾಡಬೇಕು ಅಂತ ಅವರಪ್ಪ ಹೇಳಿದ್ರಂತೆ. ಆಮೇಲೆ ಅವರಪ್ಪ ಇನ್ನೂ ಒಂದು ಮಾತು ಹೇಳಿದ್ರಂತೆ ಬಂಗಾರ, ಇದು ಸ್ಕೂಲಿಗೆ ಬುಕ್ಕಿಗೆ ಒಂದಕ್ಕೆ ಅಲ್ಲ, ಬೇರೆ ಏನೇ ಕಷ್ಟ ಬರಲಿ ಯಾರು ಅವರಾಗಿ ಬಂದು ನಮಗೆ ಸಹಾಯ ಮಾಡಲ್ಲ. ನಮಗೆ ಏನಾದರೂ ಸಹಾಯ ಬೇಕು, ನಮ್ಮ ಕೆಲಸ ಆಗಬೇಕು ಅಂದಾಗ ನಾವೇ ಅದು ಯಾವ ಥರ ಮಾಡಿದರೆ ನಮ್ಮ ಕೆಲಸ ಆಗುತ್ತೆ, ಯಾರ ಹತ್ರ ಕೇಳಿದರೆ ನಮಗೆ ಸಹಾಯ ಆಗ್ಬೋದು. ನಮಗೆ ಅವ್ರು ಹೇಳ್ಕೊಡ್ಲಿಲ್ಲ ಅನ್ನೋ ನೆಪ ಇಟ್ಕೊಂಡು ನಾವು ಓದ್ದಲ್ಲಿರೋದು ತಪ್ಪಲ್ವಾ? ಅದಕ್ಕೆ ನಾವೇನು ನೆಪಗಳು ಹುಡ್ಕೋಬಾರ್ದು ಕಷ್ಟದಿಂದ ತಪ್ಪಿಸ್ಕೊಳ್ಳೋಕೆ ಅಂತ. ನಾವು ಕಷ್ಟಪಟ್ಟು ದುಡಿಬೇಕು, ಓದಬೇಕು ಅಂದಾಗ ನಾವು ಹುಡುಕೋಬೇಕು ದಾರಿನ, ಯಾವ ಥರ ಓದಬೇಕು, ಯಾರು ನಮಗೆ ಸಹಾಯ ಮಾಡ್ಬೋದು. ಅವ್ರು ನಮಗೆ ಸಹಾಯ ಮಾಡಿಲ್ಲ ಅಂದರೆ ಏನು ನೋಡ್ಕೋಬೇಕು? ಸ್ಕೂಲಿಗೆ ಹೋಗೋ ದಾರಿ ನೋಡ್ಕೋಬೇಕಾ? ಸ್ಕೂಲಿಗೆ ಹೋದ್ಮೇಲೆ ಓದೋ ದಾರಿನೂ ನೋಡಬೇಕು ಬಂಗಾರ. ನೀನು ಬರೀ ಸ್ಕೂಲ್ಗೆ ಹೋಗಿ ಸುಮ್ಮನೆ ಕೂತ್ಕೊಂಬಂದ್ಬಿಟ್ರೆ ನಂಗೆ ಅವ್ರು ಮಾಡಿದ ಪಾಠ ಅರ್ಥ ಆಗಲಿಲ್ಲ ಅಂದರೆ ಅದರಿಂದ ಯೂಸ್ ಏನು ಹೇಳು? ಹಾಂ, ನಾನು ನೋಡ್ತಾ ಇರ್ತೀನಿ. ನೀನು ಸ್ಕೂಲ್ಗೆ ಹೋಗೋದು ಯಾಕೆ? ಓದಕ್ಕಲ್ವಾ? ಯಾಕೆ ಹೋಗೋದು ಸ್ಕೂಲಿಗೆ? ಹಾಂ, ಓದಬೇಕಲ್ವ ಚೆನ್ನಾಗಿ. ಹಾಂ, ನಿಮಗೆ ತುಂಬ ಓದೋಕ್ಕಾಗಿಲ್ಲ, ನೆನ್ಪಿಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಅದು ನಿನ್ನ ಕಷ್ಟ ಅಲ್ಲ. ಏನಂತ ಹೇಳಿ? ಕಷ್ಟ ಕೊಡಿ ಅಂತ ಹೇಳ? ಹಾಂ, ಹೆಲ್ಪ್ ಮಾಡಿ ನಮ್ಮ ಪಾಪುಗೆ ಅಂತ ಹೇಳ? ಹೌದು, ಯಾರಿಗೆ ಹೇಳಿ? ಟೀಚರ್ಗೆ ಹೇಳ? ನೀನು ಅವ್ರ ಹತ್ರ ಕೇಳ್ತೀಯ ನಂಗೇನಾದರೂ ಹೆಲ್ಪ್ ಬೇಕಾದಾಗ? ನಾನು ಕೇಳಲ್ಲ? ನಿನಗೆ ಬೇಕಾಗಿದ್ದ ಹೆಲ್ಪು ನೀನು ಕೇಳಬೇಕು. ನೀನು ಕೇಳಿದಾಗ ಅವ್ರು ಇನ್ ಕೇಸ್ ನಾನು ಹೆಲ್ಪ್ ಮಾಡಲ್ಲ ಅಂತ ಹೇಳಿದ್ರೆ ಓಕೆ. ಹಾಂ ಹಾಂ ಓಕೆ. ಈಗ ಹಾಂ ಸರಿ ಓಕೆ. ಈಗ ನೀನು ನಾವೀಗ ಗ್ರ್ಯಾನಿನ ಅವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಆಯಿತಾ. ಅಲ್ಲಿ ಹೋಗ್ಬೇಕಾದ್ರೆ ಏನಾಯಿತು, ರೋಡಲ್ಲಿ ಅಡ್ಡ ಮರ ಬಿದ್ದಿತ್ತು. ಅಲ್ಲಿ ರೋಡಲ್ಲಿ ಮರ ಅಡ್ಡ ಬಿದ್ದುಬಿಟ್ಟೈತೆ ಅಂತ ನಾವು ಮನೆಗೆ ಹೋಗ್ಬೇಕಾ ವಾಪಸ್ಸು? ಏನು ಮಾಡಬೇಕು?
ಹೆಂಗೆ ಮರದ ಮೇಲ ಅಲ್ಲಿ ರೋಡೇ ಇಲ್ವಲ್ಲ, ಮರ ಬಿದ್ದು ಬ್ಲಾಕ್ ಆಗಿದೆಯಲ್ಲ, ನಾವ್ ಯಾವ ಕಡೆ ಹೋಗ್ಬೇಕು ಅವಾಗ? ವಾಪಸ್ ಮನೆಗೆ ಹೋಗ್ಬೇಕಾ? ಮತ್ತೆ ಎಲ್ಲಿಗೆ ಹೋಗ್ಬೇಕು? ಮನೆಗೆ ಹೋಗ್ಬೇಕಾ? ಹಾಸ್ಪಿಟ್ಲಿಗೆ ತೋರ್ಸೋದ್ ಬೇಡ ಅನ್ನು. ಹ್ಮ್ ಆಮೇಲೆ ಏನಂತ? ಅಲ್ಲೇ ಬನ್ನಿ ಅಂತಾರ. ಅಲ್ಲಿ ಹೆಂಗ್ ಹೋಗೋದು ಮರ ಬಿದ್ದಿದ್ರೆ? ಯಾವ ಕಡೆಯಿಂದ ಹೋಗ್ಬೇಕು ಅವಾಗ? ಮಳೆ ಬಂದು ಮಳೆ ಬಿದ್ದು ಹೋಗಿರೋದು ನಾವ್ ಅವಾಗ ಎಲ್ಲಾಸಿಂದ ಹೋಗ್ಬೇಕು ಹಾಸ್ಪಿಟಲ್ಗೆ? ಸರಿ, ನಾವು ಹಾಸ್ಪಿಟಲ್ಗೆ ಯಾವ ಕಡೆಯಿಂದ ಹೋಗೋದು? ನಾವು ಹೋಗೋ ರೋಡಲ್ಲಿ ಮರ ಬಿದ್ದಿರುತ್ತೆ, ಅವಾಗ ಯಾವ ರೋಡಲ್ಲಿ ಹೋಗ್ಬೇಕು? ಅವ್ರು ಹೇಳ್ತಾರ ಯಾವ ರೋಡಲ್ಲಿ ಬರೋದು ಅಂತ? ಅವಾಗ ಮತ್ತೆ ಆ ರೋಡಲ್ಲಿ ಹೋಗ್ಬೇಕಾ ನಾವು? ಮರ ಬಿದ್ದಿರೋ ರೋಡಲ್ಲಿ ಹೋಗಕ್ಕೂ ಆಗಲ್ಲ, ಮತ್ತೆ ಯಾವ ರೋಡಲ್ಲಿ ಹೋಗ್ಬೇಕು? ಯೋಚನೆ ಮಾಡ್ಬೇಕು, ದಾರಿ ಹುಡುಕೋಬೇಕು ಅಂತ ಹೇಳ್ದೆ ನೀನ್ ಆಗ್ಲೇನೆ. ಈಗೇನ್ ಮಾಡ್ಬೇಕು? ನಾವೀಗ ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ ಹಂಗಾದ್ರೆ? ಥೂ ನಿನ್ನ, ಒಂದೇ ಜಾಗಕ್ಕೆ ಪಾಪು ತುಂಬಾ ರೋಡ್ ಇರುತ್ತೆ ಆಯ್ತಾ, ಒಂದೇ ರೋಡ್ ಇರಲ್ಲ. ನಾವೀಗ ಈ ರೋಡಲ್ಲಿ ಹೋಗ್ತೀವಿ ಅಂತ ಇಟ್ಕೋ ಸ್ಟ್ರೈಟ್ ಆಗಿ, ಅದು ಒಂದೇ ರೋಡಲ್ಲ ಅಲ್ಲಿಗೆ ಹೋಗಕ್ಕೆ. ಸೈಡ್ ಇಂದ ಸುತ್ತಾಕೊಂಡು ಹೋಗ್ಬೋದು, ಬೇರೆ ಕಡೆ ರೋಡಿಂದ ಹೋಗಿ ಆ ರೋಡಿಗೆ ಬರ್ಬೋದು, ಬೇರೆ ಬೇರೆ ಕನೆಕ್ಷನ್ಸ್ ಇರುತ್ತೆ ಆಯ್ತಾ ಒಂದ್ ರೋಡಿಗೆ. ನಾವು ಹುಡಿಕೊಂಬೇಕು ಎಲ್ಲಿ ಎಲ್ಲಾಸಿಂದ ಹೋಗ್ಬೇಕು ಅಂತ ಹೇಳಿ. ಈಗ ಬೆಂಗಳೂರಲ್ಲಾದ್ರೆ ಗೂಗಲ್ ಮ್ಯಾಪ್ಸ್ ಇರುತ್ತೆ ಫೋನಲ್ಲಿ ಆಯ್ತಾ. ಬೇರೆ ಗಾಡಿಗಳೆಲ್ಲ ಹೋಗೋ ಹತ್ರ ಈ ರೋಡಲ್ಲಿ ಹೋದ್ರೆ ಅಲ್ಲಿಗೆ ಹೋಗ್ತೀವಾ ಅಂತ ಕೇಳ್ಬೇಕು ಅವ್ರ ಹತ್ರ. ಅವ್ರು ಕೇಳಿದ್ರೆ ಅವ್ರಿಗೆ ಗೊತ್ತಿದ್ರೆ ನಮಗೆ ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲ, ಇವ್ರ ಹತ್ರ ಕೇಳಿ ಬೇರೆಯವ್ರ ಹತ್ರ ಅಂತ ಅವ್ರು ಹೇಳ್ತಾರೆ. ಗೊತ್ತಾಯ್ತಾ? ನಾವು ಅಯ್ಯೋ ಮರ ಬಿತ್ಬಿಟ್ಟಿದೆ ಇಲ್ಲಿ ಹೋಗಕ್ಕಾಗಲ್ಲ ಅಂತ ವಾಪಸ್ ಬಂದ್ರೆ ಗ್ರಾನಿಗೆ ಹುಷಾರಿಲ್ದಂಗಾಗುತ್ತೆ ತಾನೇ ಅಲ್ವಾ? ಏನ್ ಮಾಡ್ಬೇಕು ನಾವ್ ಅವಾಗ? ಬೇರೆ ದಾರಿ ಹುಡುಕೊಂಡು ಬೇರೆಯವ್ರ ಹತ್ರ ಕೇಳ್ಬೇಕು, ಇಲ್ಲ ಗೂಗಲ್ ಮ್ಯಾಪ್ಸ್ ಅಲ್ಲಿ ಲೊಕೇಶನ್ ನೋಡ್ಬೇಕು, ಹುಡುಕೊಂಡು ಹೋಗ್ಬೇಕು. ಹ